ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಪದ್ಮಭೂಷಣ ಮತ್ತು ಸರಸ್ವತಿ ಸಮ್ಮಾನ ಪುರಸ್ಕೃತರಾದ ಖ್ಯಾತ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಕನ್ನಡದಲ್ಲಿ ವಂಶವೃಕ್ಷ, ಧಾಟು, ಪರ್ವದಂಥ ಹಲವು ಕೃತಿಗಳ ಮೂಲಕ ಛಾಪನ್ನು ಮೂಡಿಸಿದ ತುಂಬ ಜನಪ್ರಿಯ ಸಾಹಿತಿಯಾಗಿದ್ದರು. ಎಸ್.ಎಲ್. ಭೈರಪ್ಪನವರು ಶತಾಯುಷಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ತಮ್ಮ 94ನೇ ವಯಸ್ಸಿಗೆ ವಯೋಸಹಜ ಅನಾರೋಗ್ಯದಿಂದ 24 ಸೆಪ್ಟೆಂಬರ್ 2025ರಂದು ನಿಧನರಾಗ್ತಾರೆ. ಸ್ನೇಹಿತರೆ, ಕನ್ನಡ ನಾಡಿನ ಸಾರಸ್ವತ ಲೋಕದ ಉತ್ತುಂಗಕ್ಕೆ ಮುಟ್ಟಿರುವ ಸಂತೆಶಿವರ ಭೈರಪ್ಪನವರು ಬಡತನದಲ್ಲೇ ಬೆಂದು ಅರಳಿದಂಥ ಹೂವು ಅಂತ ಹೇಳ್ಬೋದು. ಜೀವನದಲ್ಲಿ ಹಲವು ಸಂಕಷ್ಟಗಳನ್ನು ಭೈರಪ್ಪನವರು ಅನುಭವಿಸ್ತಾರೆ. ತಮ್ಮ ಬಾಲ್ಯದಲ್ಲಿ ವಾರನ್ನು ಉಂಡು ಬದುಕನ್ನು ಕೊಂಟಿಕೊಂಡಂಥವ್ರು. ಕಠಿಣ ನಿಲುವಿನ ಮತ್ತು ತಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ ಇದ್ದ ಆಳವಾದ ಜ್ಞಾನದ ಹರವನ್ನು ಹೊಂದಿರತಕ್ಕಂಥ ಭೈರಪ್ಪ ಅವರ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಅವರು ಬದುಕಿನಲ್ಲಿ ಕಂಡಂಥ ನೋವುಗಳೇ ಕಾರಣ ಅಂತ ಹೇಳ್ಬೋದು. ಕಿತ್ತು ತಿನ್ನುವಂಥ ಬಡತನ, ಬಾಲ್ಯದಲ್ಲೇ ಅಮ್ಮನನ್ನು ಕಳೆದುಕೊಂಡು ಅನಾಥರಾಗ್ತಾರೆ. ಕಣ್ಣೆದುರೇ ಪ್ಲೇಗಿಗೆ ತಮ್ಮ ಸಹೋದರ ಮತ್ತು ಸಹೋದರಿಯ ಸಾವಾಗುತ್ತೆ. ಅಷ್ಟೇ ಅಲ್ಲದೆ ಅವರ ಸಹೋದರನ ಅಂತ್ಯ ಸಂಸ್ಕಾರಕ್ಕೆ ಯಾರು ಹತ್ತಿರ ಬಾರದಿದ್ದಾಗ ಅವರೇ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಹೋಗಿ ತಮ್ಮ ಸಹೋದರನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ತುಂಬ ಚಿಕ್ಕ ವಯಸ್ಸಿಗೆ ನೋವಿನಲ್ಲಿ ಬದುಕಿನ ವಿಶ್ವರೂಪವನ್ನು ಕಂಡಂತಹ ವಿದ್ವಾಂಸರು ಎಸ್.ಎಲ್. ಭೈರಪ್ಪನವರಂತ ಹೇಳ್ಬೋದು. ಹಸಿವಿನ ಬೇನೆಯಿಂದಲೇ ಚಿಂತಕ, ಸಾಹಿತಿಯಾಗಿ ಹೊರಹೊಮ್ಮಿದ ಎಸ್.ಎಲ್. ಭೈರಪ್ಪ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಮಾಹಿತಿ ಇರುವ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಎಸ್.ಎಲ್. ಭೈರಪ್ಪನವರ ಪೂರ್ಣ ಹೆಸರು ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಹೇಳಿ. ಭೈರಪ್ಪ ಅನ್ನೋ ಹೆಸರು ಇವರಿಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಇವರ ಊರ ಕಡೆ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಭೈರಪ್ಪ ಅಂತ ಹೆಸರಿಡೋದು ರೂಢಿಯಾಗಿರುತ್ತೆ. ಹಾಗಾಗಿ ಇವರ ಕುಟುಂಬದಲ್ಲಿ ಇವರ ಹೆಸರನ್ನು ಭೈರಪ್ಪ ಅಂತ ಇಟ್ಟಿರ್ತಾರೆ. ಈ ಹೆಸರನ್ನು ಮುಂದೆ ಅವರು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ನೋಟ್ರಿ ಅವರಿಗೆ ಶುಲ್ಕ ಕೊಡೋದಕ್ಕೆ ಹಣ ಇಲ್ಲದೆ ಇರುವಾಗ ಸುಮ್ಮನಾಗ್ತಾರೆ. ಮುಂದೆ ಮತ್ತೆ ಹೆಸರು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಇವರ ಮೇಷ್ಟ್ರೊಬ್ಬರು ಹೆಸರಲ್ಲಿ ಏನಿದೆ, ನಿನ್ನ ಕೆಲಸದಿಂದ ನಿನ್ನ ಹೆಸರನ್ನು ಶಾಶ್ವತ ಮಾಡು ಅಂತ ಹೇಳಿದಾಗ ಹೆಸರು ಬದಲಾಯಿಸ್ಕೊಳ್ಳೋ ವಿಚಾರವನ್ನು ಇವರು ಕೈ ಬಿಡ್ತಾರೆ. ಇವರ ಜನ್ಮ ದಿನಾಂಕ ಬಂದ್ಬಿಟ್ಟು 20 ಆಗಸ್ಟ್ 1931. ಇಲ್ಲಿ ಸಹ ನಿಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ಇಂಟರ್ನೆಟ್ಟಲ್ಲಿ 2 ಜನ್ಮ ದಿನಾಂಕಗಳು ಸಿಗುತ್ತೆ. ಒಂದು 20 ಆಗಸ್ಟ್ 1931 ಮತ್ತು 26/7/1934 ಅಂತ ಹೇಳಿ. ವಾಸ್ತವದಲ್ಲಿ ಈ 20 ಆಗಸ್ಟ್ 1931 ಇವರ ತಮ್ಮ ರಾಮಣ್ಣನವರ ಜನ್ಮ ದಿನಾಂಕ. ಅದಾಗಲೇ ಅವರ ಸಹೋದರ ನಿಧನರಾಗಿರ್ತಾರೆ. ಆದರೆ ಇವರ ಮಾವ ಬೇಗ ಕೆಲಸ ಸಿಗಲಿ ಅಂತ ಹೇಳಿ ಎಸ್.ಎಲ್. ಭೈರಪ್ಪನವರಿಗೆ ರಾಮಣ್ಣನ ಜನ್ಮ ದಿನಾಂಕವನ್ನೇ ಮುಂದುವರಿಸ್ತಾರೆ. ಮುಂದೆ ಇವರು SSLCಯನ್ನು ಕಟ್ಟುವಾಗ ಈ ತಪ್ಪಾಗಿರ್ತಕ್ಕಂಥ ಜನ್ಮ ದಿನಾಂಕವನ್ನು ತಿದ್ದೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ 5 ರೂಪಾಯಿ ದಂಡದ ಹಣವನ್ನು ಕೊಡೋದಕ್ಕೆ ಇವ್ರ ಹತ್ರ ಕಾಸಿರೋದಿಲ್ಲ. ಆಗ ಇದೇ ಒಂದು ತಪ್ಪಾದ ಜನ್ಮ ದಿನಾಂಕ ಮುಂದುವರಿಯುತ್ತೆ. ಇವರು ಜನಿಸಿದ ಸ್ಥಳ ಬಂದ್ಬಿಟ್ಟು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆಶಿವರ ಗ್ರಾಮದಲ್ಲಿ. ಇವರ ತಂದೆ ಹೆಸರು ಲಿಂಗಣ್ಣಯ್ಯ, ತಾಯಿ ಹೆಸರು ಗೌರಮ್ಮ, ಇವರ ಪತ್ನಿ ಹೆಸರು ಸರಸ್ವತಿ. ಇವರಿಗೆ 2 ಮಕ್ಕಳು. ಒಬ್ಬರ ಹೆಸರು ಉದಯಶಂಕರ್ ಮತ್ತು ಇನ್ನೊಬ್ಬರ ಹೆಸರು ರವಿಶಂಕರ್. ಎಸ್.ಎಲ್. ಭೈರಪ್ಪನವರು ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆಶಿರೂರು ಗ್ರಾಮದವರು. ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಯ 3 ಮಕ್ಕಳಲ್ಲಿ ಎಸ್.ಎಲ್. ಭೈರಪ್ಪನವರು ಒಬ್ಬರು. ಇವರ ಬಾಲ್ಯದಲ್ಲಿಯೇ ಬದುಕು ಇವರಿಗೆ ಸಂಕಷ್ಟಗಳ ವಿಶ್ವರೂಪ ದರ್ಶನವನ್ನು ಮಾಡಿಸುತ್ತೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಬೇಜವಾಬ್ದಾರಿ ತಂದೆ, ಪ್ಲೇಗ್ ಮಹಾಮಾರಿಯಿಂದ ತತ್ತರಗೊಂಡಂಥ ಪರಿಸರದಲ್ಲಿ ಬಾಲ್ಯದಲ್ಲಿಯೇ ಇವರು ತಮ್ಮ ತಾಯಿಯನ್ನು ಕಳೆದುಕೊಂಡು ಅನಾಥರಾಗ್ತಾರೆ. ಸಹೋದರಿ ಮತ್ತು ಒಬ್ಬ ಸಹೋದರನನ್ನು ಕಳೆದುಕೊಳ್ತಾರೆ. ಸಹೋದರನ ಅಂತ್ಯಕ್ರಿಯೆಗೆ ಊರಿನವರು ಯಾರು ಹತ್ತಿರ ಬಾರದೇ ಇದ್ದಾಗ ಸ್ವತಃ ತಾವೇ ತಮ್ಮ ಹೆಗಲಿಗೆ ತಮ್ಮ ಸಹೋದರನ ಒಂದು ಶವವನ್ನು ಕಟ್ಟಿಕೊಂಡು ಹೋಗಿ ಸುಟ್ಟು ಹಾಕಿ ಬಂದೆ ಅಂತ ಹೇಳಿ ಸ್ವತಃ ಎಸ್.ಎಲ್. ಭೈರಪ್ಪನವರೇ ಒಂದು ಕಡೆ ಹೇಳ್ತಾರೆ. ಬಾಲ್ಯದಲ್ಲಿ ಮಾವನ ಮನೆಯಲ್ಲಿ ಓದ್ತಾರೆ. ಮಾವ ಅಪಾರವಾದ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಮತ್ತು ಸಿಕ್ಕಾಪಟ್ಟೆ ಕೆಲಸವನ್ನು ಮಾಡಿಸ್ತಾ ಇದ್ರು ಅಂತ ಹೇಳಿ ಎಸ್.ಎಲ್. ಭೈರಪ್ಪನವರು ಹೇಳ್ಕೊತಾರೆ. ವಾರನ್ನು ಅಂದರೆ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡೋದು ಮತ್ತು ಭಿಕ್ಷಾನ್ನ ಮಾಡಿ ತುಂಬ ಅವಮಾನಗಳನ್ನು ಅನುಭವಿಸಿ ಭಾರಿ ಕಷ್ಟಗಳಿಂದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಂಥವರು ಎಸ್.ಎಲ್. ಭೈರಪ್ಪನವರು. ತಾವು ಪಟ್ಟಂಥ ಕಷ್ಟ ಬೇರೆ ಮಕ್ಕಳು ಪಡಬಾರ್ದು ಅಂತ ಹೇಳಿ ತಮ್ಮ ದುಡ್ಡನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟಂಥ ಕರುಣಾಮಯಿ ಎಸ್.ಎಲ್. ಭೈರಪ್ಪನವರು. ಈ ರೀತಿ ಕಷ್ಟಪಡುತ್ತಾ ಸಂತೆಶಿವರ, ಬಾಗೂರ, ನುಗ್ಗೇಹಳ್ಳಿ ಮತ್ತು ಗೇರೂರಿನಲ್ಲಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಚನ್ನರಾಯಪಟ್ಟಣದಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಹೈಸ್ಕೂಲ್ ಓದಂಥ ಸಮಯದಲ್ಲಿ ತಮ್ಮ ಸಹೋದರ ಸಂಬಂಧಿ ಜೊತೆಗೆ ಕೆಲವು ವರ್ಷ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಎಲ್ಲ ತಿರುಗಾಡ್ತಾರೆ. ಮುಂಬೈಗೆ ಹೋಗ್ತಾರೆ. ಅಲ್ಲಿ ರೈಲ್ವೆ ಪೋರ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕೆಲವು ಸಾಧುಗಳ ಒಂದು ಪರಿಚಯವಾಗಿ ಅವರೊಂದಿಗೆ ಆಧ್ಯಾತ್ಮಿಕ ಸಲಹೆಗಳನ್ನು ಪಡೆದುಕೊಳ್ತಾರೆ. ನಂತರ
ಮುಂದೆ ಮತ್ತೆ ಮೈಸೂರಿಗೆ ಬಂದು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮೈಸೂರಿನ ಶಾರದಾ ವಿಲಾಸ್ ಹೈಸ್ಕೂಲ್ನಲ್ಲಿ SSLCಯನ್ನು ಮುಗಿಸ್ತಾರೆ. ಮೈಸೂರಿನ ಯುವರಾಜ ಕಾಲೇಜಿನಿಂದ PUC ಅಂದಿನ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಪೂರೈಸ್ತಾರೆ. 1957ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು ಪಡೆದುಕೊಳ್ತಾರೆ. 1958ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯ ಸಾಧನೆಯನ್ನು ಮಾಡಿ 2 ಚಿನ್ನದ ಪದಕಗಳೊಂದಿಗೆ MA ಪದವಿಯನ್ನು SL ಭೈರಪ್ಪನವರು ಪಡೆದುಕೊಳ್ತಾರೆ. 1962ರಲ್ಲಿ ಬರೋಡಾದ ಮಹಾರಾಜ ಸಯ್ಯಾಜಿ ರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ನಿಬಂಧಕ್ಕಾಗಿ PhD ಪದವಿಯನ್ನು ಪಡೆದುಕೊಳ್ತಾರೆ. SL ಭೈರಪ್ಪನವರ ವೃತ್ತಿ ಜೀವನವನ್ನು ನೋಡೋದಾದರೆ ಇವರ ಬದುಕಿನಲ್ಲಿ ಸದಾ ಹಸಿವು, ಬಡತನ, ನೋವುಗಳೇ ಇದ್ದರೂ ಕೂಡ ಓದಿನ ದೀಪ ಹಚ್ಚಿಕೊಂಡೇ ತಾರುಣ್ಯ ಕಟ್ಟಿಕೊಂಡವರು SL ಭೈರಪ್ಪನವರು. ತಮ್ಮ ಬದುಕಿನಲ್ಲಿ ಹಲವು ವೃತ್ತಿಗಳನ್ನು ಮಾಡ್ತಾರೆ. ಅಗರಬತ್ತಿ ಸೇಲ್ಸ್ಮ್ಯಾನ್ ಆಗಿ, ಹೋಟೆಲಲ್ಲಿ ವೇಟರ್ ಆಗಿ, ನಾಟಕ ಕಂಪನಿಗಳಲ್ಲಿ ಲೆಕ್ಕ ಬರೆಯುವ ಕೆಲಸ, ಟ್ಯೂಷನ್ ಹೇಳುವ ಕೆಲಸ, ಈ ರೀತಿ ಹಲವು ಕೆಲಸಗಳನ್ನು SL ಭೈರಪ್ಪನವರು ಮಾಡ್ತಾರೆ. ಒಮ್ಮೆ ರಾಮನಾಥ್ಪುರದಲ್ಲಿ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಇವರಿಗೆ ಕೆಲಸ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಡಿಸ್ಮಿಸ್ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಹೈಸ್ಕೂಲ್ ಓದು ಮುಗಿದ ನಂತರ ಇವರು ಬೆಂಗಳೂರಿಗೆ ಮಿಲಿಟ್ರಿ ಸೇರೋದಕ್ಕೆ ಬರ್ತಾರೆ. ಅಲ್ಲಿ ಅದು ಆಗದೇ ಇರುವಾಗ ಇವರು ಬಾಂಬೆಗೆ ಹೋಗ್ಬೇಕಂತೇಳಿ ರೈಲನ್ನು ಹತ್ತಾರೆ. ಅಲ್ಲಿ ರೈಲಿನ ಟಿಕೆಟ್ಗೆ ಹಣ ಇಲ್ಲದೆ ಇರುವಾಗ ಮಾರ್ಗದ ಮಧ್ಯೆ TTKಯಲ್ಲಿ ಸಿಕ್ಕು ಅಲ್ಲಿಂದ ಇವರು ರಾಣೆಬೆನ್ನೂರಿಗೆ ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಕೆಲಸವನ್ನು ಮಾಡ್ತಾರೆ. ಅಲ್ಲಿನ ₹5 ಸಂಬಳದಿಂದ ಬೇಸತ್ತು ನಂತರ ಬ್ಯಾಡಗಿಗೆ ಹೋಗಿ ಅಲ್ಲಿ ನಾಟಕ ಕಂಪನಿಗಳಲ್ಲಿ ಲೆಕ್ಕ ಬರೆಯುವ ಕೆಲಸವನ್ನು ಮಾಡ್ತಾರೆ. ಮತ್ತು ಮುಂದೆ ಬಾಂಬೆಗೆ ಹೋಗಿ ಅಲ್ಲಿ ಅಡುಗೆ ಮಾಡೋದನ್ನು ಕಲಿತು ಅಲ್ಲಿ ಹೋಟೆಲ್ನಲ್ಲಿ ಕೆಲಸವನ್ನು ಮಾಡಿ ಮತ್ತು ಟ್ಯೂಷನ್ ಹೇಳುವ ಕೆಲಸಗಳನ್ನು ಅಲ್ಲಿ ಮಾಡ್ತಾರೆ. ನಂತರ ಇವರು ಅಗರಬತ್ತಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ಮಾಡೋ ಸಮಯದಲ್ಲಿ ಬ್ಯಾಗ್ನಲ್ಲಿ ಸದಾ ಪುಸ್ತಕಗಳನ್ನೇ ತುಂಬಿಕೊಂಡಿರ್ತಾ ಇದ್ರು. ಬಸ್ಸಿಗಾಗಿ ಕಾಯ್ತಾ ಇರುವಾಗ, ಬಸ್ಸಲ್ಲಿ ಕೂತಾಗ, ಬಸ್ಸಲ್ಲಿ ನಿಂತಾಗಲೂ ಕೂಡ ಇವರು ಓದ್ತಾ ಇದ್ರು. ಆ ಸೇಲ್ಸ್ಮ್ಯಾನ್ ಕೆಲಸ ಇವರಿಗೆ ತಲೆಗೆ ಹದ್ದೇ ಇರೋದೇ. ಈ ರೀತಿ ತಾವು ಬೆಳೆದಿರೋದು ತನಗೆ ತಾನೇ ನಡೆಯುವಂಥ ಒಂದು ಕರ್ಮ ಅಂತ ಹೇಳ್ಬೋದು ಅಂತ ಸ್ವತಃ SL ಭೈರಪ್ಪನವರು ಹೇಳ್ಕೊತಾರೆ. ಮುಂದೆ 1958ರಿಂದ 1960ರವರೆಗೆ ಹುಬ್ಬಳ್ಳಿಯ ಕಾಡು ಸಿದ್ದೇಶ್ವರ ಕಾಲೇಜಿನಲ್ಲಿ ತರ್ಕಶಾಸ್ತ್ರ ಮತ್ತು ಮನಃಶಾಸ್ತ್ರ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1966ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಶ್ವವಿದ್ಯಾಲಯ ಗುಜರಾತ್ನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1967ರಿಂದ 1971ರವರೆಗೆ ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಮುಂದೆ 1991ರಿಂದ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ ಅಲ್ಲಿಯೇ ನಿವೃತ್ತಿಯನ್ನು ಹೊಂದ್ತಾರೆ. SL ಭೈರಪ್ಪನವರ ಕಾದಂಬರಿಗಳನ್ನು ನೋಡೋದಾದರೆ ಗತಜನ್ಮ ಮತ್ತೆರಡು ಕಥೆಗಳು 1955, ಭೀಮಕಾಯ 1958ರ ಕಾದಂಬರಿಯಿಂದ 2017ರಲ್ಲಿ ಬಂದಂಥ ಉತ್ತರಾಖಂಡ ಕಾದಂಬರಿವರೆಗೂ ಸುಮಾರು 26 ಕಾದಂಬರಿಗಳನ್ನು SL ಭೈರಪ್ಪನವರು ಬರೆದಿದ್ದಾರೆ. ಮತದಾನ, ವಂಶವೃಕ್ಷದಂಥ ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿಬಂದಿದ್ದಾವೆ. ಗೃಹಭಂಗ ಇದು TV ಸೀರಿಯಲ್ ಆಗಿ ಮೂಡಿಬಂದಿರತಕ್ಕಂಥ ಒಂದು ಕಾದಂಬರಿ. ಈ ರೀತಿ ಹಲವಾರು ಕಾದಂಬರಿಗಳು ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾವೆ. ಕೆಲವು ಕಾದಂಬರಿಗಳಿಗೆ ಅದೆಷ್ಟೇ ಟೀಕೆ, ವಿರೋಧಗಳು ಬಂದರೂ ಸಹ SL ಭೈರಪ್ಪನವರು ಹೆಜ್ಜೆಯನ್ನು ಹಿಂದೆ ಇಡ್ತಾ ಇರಲಿಲ್ಲ. ಬದಲಿಗೆ ನಾನು ಪ್ರತ್ಯಕ್ಷ ಕಂಡದ್ದನ್ನೇ ಹೇಳಿದ್ದೇನೆ, ಬರೆದಿದ್ದೇನೆ, ಯಾರು ಹೇಳಿದರೆಂದು ನಾನು ಕಂಡದ್ದನ್ನು ನಿರಾಕರಿಸಲಾರೆ ಅಂತ ಹೇಳುವಂಥವ್ರು SL ಭೈರಪ್ಪನವರು. ಇವರ ಆವರಣ ಕಾದಂಬರಿಯನ್ನು ನಿಷೇಧಿಸಬೇಕು ಅಂತ ಹೇಳಿ ಎಷ್ಟೇ ಆಗ್ರಹಗಳು ಬಂದರೂ ಸಹ ಇವರು ನನ್ನ ಕೃತಿಯನ್ನು ನಿಷೇಧಿಸುವುದಾದರೆ ಅದರಲ್ಲಿ ಉಲ್ಲೇಖಿಸಿದಂಥ ಎಲ್ಲ ಕೃತಿಗಳನ್ನು ನಿಷೇಧಿಸಬೇಕಂತ ಹೇಳಿ ಟೀಕೆಗಾರರಿಗೆ ಸವಾಲನ್ನು ಎಸಗ್ತಾರೆ. ಆವರಣ ಕಾದಂಬರಿಯನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ಇವರು ಯಾವುದೇ ಒಂದು ಕಾದಂಬರಿಗಳನ್ನು ಬರೆಯುವಾಗ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊತಾ ಇದ್ರು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಆವರಣ ಕಾದಂಬರಿಯನ್ನು ಬರೆಯುವ ಸಂದರ್ಭದಲ್ಲಿ ಬೂಕರ್ ಪುರಸ್ಕೃತೆ ಬಾನು ಮುಸ್ತಕ್ ಅವರ ಮನೆಯಲ್ಲಿದ್ದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಹಿನ್ನೆಲೆಗಳ ಬಗ್ಗೆ, ಅವರ ವಾತಾವರಣ ಮತ್ತು ಮುಸ್ಲಿಂ ಕುಟುಂಬದ ನಡವಳಿಕೆಗಳನ್ನು ಅವಲೋಕಿಸ್ತಾರೆ. ನಂತರ ಅಲ್ಲಿ ಅವರ ಸಮುದಾಯದ ಖಬರಸ್ಥಾನಗಳಿಗೆ ಹೋಗಿ ಅಲ್ಲಿನ ಒಂದು ಗೋರಿಗಳನ್ನು ನೋಡಿ ಅವುಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಮತ್ತು ಹಾಸನ ಜಿಲ್ಲೆಯ ಹೊಳೆನರಸೀಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ಮಸೀದಿಗೆ ಭೇಟಿ ನೀಡಿ ಅಲ್ಲಿ ನಮಾಜ್ ಮಾಡುವ ರೀತಿ ನೀತಿಗಳ ಬಗ್ಗೆ ತಿಳಿದುಕೊಳ್ತಾರೆ. ಈ ರೀತಿ ಒಂದು ಮುಸ್ಲಿಂ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಸಹ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಪ್ರತಿಯೊಂದನ್ನು ತಾವು ಸ್ವತಃ ನೋಡಿ ತಿಳಿದುಕೊಂಡ ನಂತರವೇ ಅವುಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಇವರು ಬಳಸ್ಕೊತಾ ಇದ್ರು. ಈ ರೀತಿ ತಾನು ನೋಡಿದ್ದನ್ನೇ ಬರಿವೆ ಅಂತ ಹೇಳಿ ನಂತ ದಿಟ್ಟ ಒಂದು ಕಾದಂಬರಿಗಾರ SL ಭೈರಪ್ಪನವರು.
ಇವರು ಆತ್ಮಚರಿತ್ರೆ ಭಿತ್ತಿ 1996ರಲ್ಲಿ ಬರುತ್ತೆ. ಕೊನೆಯದಾಗಿ 2017ರಲ್ಲಿ ಉತ್ತರಾಖಂಡ ಕಾದಂಬರಿಯನ್ನು ಬರೀತಾರೆ. ಇವರು ನಂತರ ವಯಸ್ಸಾಯ್ತು ಅಂತ ಹೇಳಿ ಅಲ್ಲಿಗೆ ಕಾದಂಬರಿಗಳನ್ನು ಬರೆಯೋದು ನಿಲ್ಲಿಸ್ತಾರೆ. ಇವರ ಕಿರುಕಥೆಗಳು ಅವ್ವ ಎಂಬಂಥ ಒಂದು ಕಿರುಕಥೆ ಕಸ್ತೂರಿ ಮ್ಯಾಗಝಿನ್ನವರು ಪ್ರಕಟಿಸ್ತಾರೆ. ವಂಶವೃಕ್ಷ 1972, ತಬ್ಬಲಿಯು ನೀನಾದೆ ಮಗ 1977, ಮತದಾನ 2001, ನಾಯಿನೆರಳು 2006 ಈ ರೀತಿಯ ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿಬರ್ತವೆ. ಗೃಹಭಂಗ ಕನ್ನಡದಲ್ಲಿ ಧಾರಾವಾಹಿಯಾಗಿ ಮೂಡಿಬರುತ್ತೆ. ದಾಟು ಹಿಂದಿಯಲ್ಲಿ ಧಾರಾವಾಹಿಯಾಗಿ ಮೂಡಿಬಂದಂಥ ಈ ಕಾದಂಬರಿಗಳು. ಎಸ್ ಎಲ್ ಭೈರಪ್ಪ ಅವರ ಕೆಲವು ಅಗ್ರಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಂದ್ರ 2010ರಲ್ಲಿ ಬಂದಂಥ ಈ ಒಂದು ಕೃತಿ ಕನ್ನಡಕ್ಕೆ ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ದೇಶದ ಕಲೆ ಮತ್ತು ನೈತಿಕತೆ ನಡುವಿನ ಸೂಕ್ಷ್ಮ ಎಳೆಯನ್ನು ಅವಲೋಕಿಸಿ ಸಂಗೀತವನ್ನು ಆಳವಾಗಿ ಅಧ್ಯಯನ ಮಾಡಿ ಬರೆದಂಥ ಈ ಕೃತಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಂದ್ರ ಸಂಗೀತವನ್ನೇ ಸೃಷ್ಟಿಸುತ್ತೆ. ಸೆಕೆಂಡು ಆವರಣ 2007ರಲ್ಲಿ ಬಂದಂಥ ಈ ಒಂದು ಕೃತಿಯನ್ನು ನಿಷೇಧಿಸಬೇಕಂತ ಹೇಳಿ ಕೂಡ ಕೆಲವು ಆಗ್ರಹಗಳು ಕೇಳಿಬರುತ್ತೆ. ಯಾಕಂದರೆ ಇದರಲ್ಲಿ ಔರಂಗಜೇಬನ ಕಾಲದಲ್ಲಿ ನಡೆದಿರ್ತಕ್ಕಂಥ ಮತಾಂತರಗಳ ಬಗ್ಗೆ ಮತ್ತು ಹಿಂದೂಗಳನ್ನು ಇಸ್ಲಾಂ ಮತಾಂತರಕ್ಕೆ ಟಿಪ್ಪು ಬಳಸಿದಂಥ ಕೆಲವು ಮಾರ್ಗಗಳ ಬಗ್ಗೆ ಈ ಪುಸ್ತಕದಲ್ಲಿ ಚರ್ಚಿಸ್ತಾರೆ. ಅದಕ್ಕೆ ಎಸ್ ಎಲ್ ಭೈರಪ್ಪನವರು ನನ್ನ ಕೃತಿಯನ್ನು ನಿಷೇಧಿಸುವುದಾದರೆ ಇದರಲ್ಲಿ ಉಲ್ಲೇಖಿಸಿದಂಥ ಎಲ್ಲ ಕೃತಿಗಳನ್ನು ನಿಷೇಧಿಸಬೇಕಂತ ಹೇಳಿ ಟೀಕೆಗಾರರಿಗೆ ಸವಾಲನ್ನು ಹಾಕ್ತಾರೆ. ಅದೇ ರೀತಿ ಸಾರ್ಥ 1998ರಲ್ಲಿ ಬಂದಂಥ ಈ ಕಾದಂಬರಿ 8ನೇ ಶತಮಾನದಲ್ಲಿ ಭಾರತ ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ನೆಲೆಗಳ ಕುರಿತು ಇಲ್ಲಿ ಸಂವಾದಿಸ್ತಾರೆ. ಜೊತೆಗೆ ಬೌದ್ಧ ಧರ್ಮದ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖಿಸ್ತಾರೆ. ನಂತರ ಸಂಸ್ಕೃತದಲ್ಲಿ ಇದನ್ನು ಅನುವಾದಗೊಳಿಸಲಾಗುತ್ತೆ. ಅಲ್ಲಿ ಸಹ ಈ ಒಂದು ಕಾದಂಬರಿಯ ಭಾರಿ ಬೇಡಿಕೆ ಪಡೆದುಕೊಳ್ಳುತ್ತೆ. ನಾಯಿನೆರಳು 1968ರಲ್ಲಿ ಮುದ್ರಣ ಆದಂಥ ಈ ಕಾದಂಬರಿ ಅನೇಕ ಮರು ಮುದ್ರಣಗಳನ್ನು ಕಾಣುತ್ತೆ. ಓರ್ವ ಬಾಲಕ ತನ್ನ ಪೂರ್ವಜನ್ಮದ ಬಗ್ಗೆ ತಿಳಿಸುವಂಥ ಒಂದು ಕುತೂಹಲಕಾರಿ ಕೃತಿ ಇದು. ಈ ಒಂದು ಕೃತಿಯನ್ನು ಆಧರಿಸಿ ಗಿರೀಶ್ ಕಾಸರವಳ್ಳಿ ಅವರು 2006ರಲ್ಲಿ ಸಿನಿಮಾವನ್ನು ನಿರ್ಮಿಸ್ತಾರೆ. ಧಾಟು 1973ರಲ್ಲಿ ಬಿಡುಗಡೆಯಾದಂಥ ಕಾದಂಬರಿ ಪ್ರಸಕ್ತ ಭಾರತೀಯ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯ ಸಮಸ್ಯೆ ಬಗ್ಗೆ ಮತ್ತು ಅದರಿಂದ ಸಮಕಾಲೀನ ಜಗತ್ತಿನಲ್ಲಿ ಉಂಟಾಗುತ್ತಿರತಕ್ಕಂಥ ಹಾನಿಯ ಬಗ್ಗೆ ವಿವರಣಾತ್ಮಕವಾಗಿ ಈ ಕಾದಂಬರಿಯಲ್ಲಿ ಭೈರಪ್ಪನವರು ತಿಳಿಸ್ತಾರೆ. 1975ರಲ್ಲಿ ಈ ಒಂದು ಕಾದಂಬರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೆ. ವಂಶವೃಕ್ಷ 1965ರ ಕಾದಂಬರಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಸಂಘರ್ಷದ ಬಗ್ಗೆ ತಿಳಿಸುತ್ತೆ. ಇದು 1967ರಲ್ಲಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತೆ. ನಂತರ ಇದು ಸಿನಿಮಾ ಕೂಡ ಆಗಿ ಮೂಡಿಬರುತ್ತೆ. ಧರ್ಮಸ್ತ್ರೀ 1961ರ ಕಾದಂಬರಿ ಮತಾಂತರದ ಬಗ್ಗೆ ತಿಳಿಸುತ್ತೆ. ಪ್ರೀತಿಗಾಗಿ ಒಬ್ಬ ಯುವಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಅಲ್ಲಿ ಕ್ರಿಶ್ಚಿಯನ್ ಅನುಯಾಯಿಗಳು ಹಿಂದೂ ಧರ್ಮವನ್ನು ಯಾವ ರೀತಿಯೆಲ್ಲ ಟೀಕಿಸ್ತಾರೆ ಎಂಬುವ ಬಗ್ಗೆ ಈ ಒಂದು ಧರ್ಮಶ್ರೀ ಕಾದಂಬರಿಯಲ್ಲಿ ಚರ್ಚಿಸಲಾಗಿದೆ. ಪರ್ವ 1979ರಲ್ಲಿ ಬಂದಂಥ ಕಾದಂಬರಿಯಲ್ಲಿ ಪೌರಾಣಿಕ ಗ್ರಂಥ ಮಹಾಭಾರತದಲ್ಲಿನ ಕಥಾವಸ್ತುಗಳನ್ನು ಆಧುನಿಕ ಸಂದರ್ಭದಲ್ಲಿಟ್ಟುಕೊಂಡು ಹಳೆಯ ಪ್ರಮುಖ ಪಾತ್ರಗಳ ಮೂಲಕವೇ ಈ ಕಥನವನ್ನು ಮರು ಹೇಳೋದಕ್ಕೆ ಇಲ್ಲಿ ಎಸ್ ಎಲ್ ಭೈರಪ್ಪನವರು ಪ್ರಯತ್ನಿಸಿದಂಥ ಕೃತಿ. ಇದು ಕೂಡ ವ್ಯಾಪಕವಾಗಿ ಚರ್ಚೆಗೊಳಗಾಗುತ್ತೆ. ಗೃಹಭಂಗ 1970ರ ಈ ಒಂದು ಕೃತಿಯಲ್ಲಿ ಕರ್ನಾಟಕದ ಒಂದು ಗ್ರಾಮೀಣ ಬದುಕಿನ ಚಿತ್ರಣವನ್ನು ಹೊಂದಿರತಕ್ಕಂಥ ಕಾದಂಬರಿ. 1920ರಿಂದ 1940ರ ದಶಕದಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮೂಢನಂಬಿಕೆ, ಬಡತನದ ಬಗ್ಗೆ ತಿಳಿಸ್ತಾರೆ. ಇದು ಮುಂದೆ ಕನ್ನಡದಲ್ಲಿ ಗೃಹಭಂಗ ಅಂತೇಳಿ ಸೀರಿಯಲ್ ಕೂಡ ನಿರ್ಮಾಣವಾಗುತ್ತೆ. ತುಂಬ ಒಳ್ಳೆಯ ಸೀರಿಯಲ್ಲು. ನೆಕ್ಸ್ಟ್ ಯಾನ 2014ರ ಈ ಒಂದು ಕಾದಂಬರಿಯಲ್ಲಿ ಬೇರೆ ಸೌರವ್ಯೂಹವನ್ನು ಹೊಕ್ಕು ಅಲ್ಲಿ ಜೀವ ಸಂಕುಲವನ್ನು ಬೆಳೆಸಬಲ್ಲ, ಪೋಷಿಸಬಲ್ಲ ಗೃಹವೊಂದನ್ನು ಹುಡುಕುವಂಥ ಮಾನವನ ಮಹೋದ್ದೇಶದ ಪ್ರಯಾಣ ಕಥನವನ್ನು ತಿಳಿಸತಕ್ಕಂಥ ಕಾದಂಬರಿ. ಇವು ಎಸ್ ಎಲ್ ಭೈರಪ್ಪನವರ ಕೆಲವು ಪ್ರಮುಖ ಕೃತಿಗಳು. ಇವರ ಒಂದು ಬೇರೆ ಭಾಷೆಗೆ ಅನುವಾದಗೊಂಡಂಥ ಕೃತಿಗಳ ಬಗ್ಗೆ ನೋಡೋಣ. ಧರ್ಮಶ್ರೀ ಈ ಒಂದು ಕೃತಿ ಸಂಸ್ಕೃತ ಮತ್ತು ಮರಾಠಿ ಭಾಷೆಗೆ ಅನುವಾದಗೊಳ್ಳುತ್ತೆ. ವಂಶವೃಕ್ಷ ಇದು ತೆಲುಗು, ಮರಾಠಿ, ಹಿಂದಿ, ಉರ್ದು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಗೊಳ್ಳುತ್ತೆ. ನಾಯಿನೆರಳು ಗುಜರಾತಿ ಮತ್ತು ಹಿಂದಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತೆ. ತಬ್ಬಲಿಯು ನೀನಾದೆ ಮಗನೇ ಇದು ಹಿಂದಿ ಭಾಷೆಗೆ ಅನುವಾದಗೊಳ್ಳುತ್ತೆ. ಗೃಹಭಂಗ ಇದು 12 ಭಾಷೆಗಳಲ್ಲಿ ಅನುವಾದಗೊಂಡಂಥ ಕೃತಿ. ನಿರಾಕರಣ ಇದು ಹಿಂದಿ ಭಾಷೆಗೆ ಅನುವಾದಗೊಳ್ಳುತ್ತೆ. ಧಾಟು ಇಂಗ್ಲಿಷ್ ಸೇರಿ ಭಾರತ 14 ಭಾಷೆಗೆ ಈ ಒಂದು ಧಾಟು ಕಾದಂಬರಿ ಅನುವಾದಗೊಳ್ಳುತ್ತೆ. ಅನ್ವೇಷಣ ಇದು ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತೆ. ಪರ್ವ ಹಿಂದಿ, ಮರಾಠಿ, ಇಂಗ್ಲಿಷ್, ತೆಲುಗು, ಬೆಂಗಾಲಿ ಮತ್ತು ತಮಿಳು ಭಾಷೆಯಲ್ಲಿ
ಈ ಒಂದು ಪರ್ವ ಕಾದಂಬರಿ ಅನುವಾದಗೊಳ್ಳುತ್ತೆ. ಇವರ ಕೆಲವು ಚರ್ಚೆಗೊಂಡಂಥ ಅಥವಾ ಟೀಕೆಗೊಂಡಂಥ ಕೃತಿಗಳ ಬಗ್ಗೆ ಇಲ್ಲಿ ನೋಡೋಣ. ಸತ್ಯ ಮತ್ತು ಸೌಂದರ್ಯ 1966, ಸಾಹಿತ್ಯ ಮತ್ತು ಪ್ರತೀಕ 1967ರ ಕಾದಂಬರಿ, ಕತೆ ಮತ್ತು ಕಥಾವಸ್ತು 1969, ನಾನೇಕೆ ಬರೆಯುತ್ತೇನೆ 1980, ಸಂದರ್ಭ ಸಂವಾದ 2011, ಸಾಕ್ಷಿ ಪರ್ವ 2019. ಇವು ಕೆಲವೊಂದು ಕೃತಿಗಳು ಚರ್ಚೆ ಅಥವಾ ಟೀಕೆಗೊಂಡಂಥ ಕೃತಿಗಳು ಅಂತ ಹೇಳ್ಬೋದು. ಇವರಿಗೆ ಬಂದಂಥ ರಾಷ್ಟ್ರೀಯ ಪ್ರಶಸ್ತಿಗಳು: 1975ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2011ರಲ್ಲಿ ಸರಸ್ವತಿ ಸಮ್ಮಾನ ಮಂದ್ರಾ ಕಾದಂಬರಿಗೆ ಕೆ ಬಿರ್ಲಾ ಫೌಂಡೇಶನ್ ಅವರು ನೀಡುವಂಥದ್ದು, 2014ರಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕ ಭಾರತ ಸರ್ಕಾರ ನೀಡುತ್ತೆ, 2015ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಗೌರವ ಬರುತ್ತೆ, 2016ರಲ್ಲಿ ಪದ್ಮಶ್ರೀ ಭಾರತ ಸರ್ಕಾರ ನೀಡುತ್ತೆ, 2020ರಲ್ಲಿ ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ, ಅಂಬಿಕಾ ತನಯದತ್ತ ನ್ಯಾಷನಲ್ ಅವಾರ್ಡ್ ಫ್ರಮ್ ದಿ ದ.ರಾ ಬೇಂದ್ರೆ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ನವರಿಂದ 2020ರಲ್ಲಿ ಈ ಒಂದು ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ, 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಭಾರತ ಸರ್ಕಾರ ನೀಡುತ್ತೆ. ಇವರಿಗೆ ಬಂದಂಥ ರಾಜ್ಯ ಪ್ರಶಸ್ತಿಗಳು: 1966ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ, 1985ರಲ್ಲಿ ಮಾಸ್ತಿ ಪ್ರಶಸ್ತಿ, 2005ರಲ್ಲಿ ಪಂಪ ಪ್ರಶಸ್ತಿ, 2007ರಲ್ಲಿ NTR ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ, 2011ರಲ್ಲಿ ನಾಡೋಜ ಪ್ರಶಸ್ತಿ, 2012ರಲ್ಲಿ ವಾಗ್ವಿಲಾಸಿನಿ ಪುರಸ್ಕಾರ ದೀನ್ನಾಥ್ ಮೆಮೋರಿಯಲ್ ಫೌಂಡೇಶನ್ ಪುಣೆ ಅವರಿಂದ, 2014ರಲ್ಲಿ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ, 2017ರಲ್ಲಿ ಶ್ರೀಕೃಷ್ಣದೇವರಾಯ ಪ್ರಶಸ್ತಿ ತೆಲುಗು ವಿಜ್ಞಾನ ಸಮಿತಿಯಿಂದ, 2017ರಲ್ಲಿ ನೃಪತುಂಗ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು BMTC ಬೆಂಗಳೂರಿನವರು ನೀಡುವಂಥ ನೃಪತುಂಗ ಪ್ರಶಸ್ತಿ 2017ರಲ್ಲಿ ಬರುತ್ತೆ. ಗೌರವ ಡಾಕ್ಟರೇಟ್ಗಳು: 2007ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತೆ, 2015ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತೆ, 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತೆ. SL ಭೈರಪ್ಪನವರು ತಮ್ಮ 94ನೇ ವಯಸ್ಸಿಗೆ ವಯೋಸಹಜ ಅನಾರೋಗ್ಯದಿಂದ ದಿನಾಂಕ 24 ಸೆಪ್ಟೆಂಬರ್ 2025ರಂದು ಇವರು ನಿಧನರಾಗ್ತಾರೆ. SL ಭೈರಪ್ಪನವರ ಕೆಲವು ಖಡಕ್ ಮಾತುಗಳು: ನಮ್ಮ ಇಡೀ ಜನಾಂಗದ ಒಂದು ಭಾಗವಾಗಿರುವ ಹರಿಜನರನ್ನ ಮೊದಲಿನಿಂದಲೂ ಸಮಾನವಾಗಿ ನಡೆಸಿಕೊಂಡು ಬಂದಿದ್ರೆ ಅವರಲ್ಲಿ ಅನೇಕರು ಕ್ರೈಸ್ತ ಮುಸಲ್ಮಾನರಾಗ್ತಾ ಇರಲಿಲ್ಲ. ಸ್ವಾಗತದ ಹೆಬ್ಬಾಗಿಲನ್ನು ತೆರೆದು ತಾವು ಕಾರ್ಯತತ್ವರಾಗದಿದ್ದರೆ ಪರದೇಶದಿಂದ ಬಂದ ಪ್ರಚಾರಕರೇ ಈ ಧರ್ಮದ ಅನುಯಾಯಿಗಳಾಗುವ ಸಂಭವವಿತ್ತು ಅಂತ ಹೇಳ್ತಾರೆ. ಗೃಹಭಂಗ ಕಾದಂಬರಿಯನ್ನ ನಿಮ್ಮನ್ನು ನಾಗಲೋಟದಿಂದ ಹೋಗದಿರ್ಬೋದು, ಆದರೆ ಜೀವನವನ್ನ ನಿರ್ವಿಕಾರ ದೃಷ್ಟಿಯಿಂದ ನೋಡಬಲ್ಲವರ, ಸಾಕಷ್ಟು ಕಷ್ಟ ಸುಖಗಳನ್ನು ಕಂಡವರ, ತಕ್ಕ ಮಟ್ಟಿಗಾದರೂ ಹಳ್ಳಿಗಳನ್ನು ತಿಳಿದುವವರ ಅಂತರಂಗವನ್ನು ತಟ್ಟುತ್ತದೆ ಎಂಬುದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ನಾವು ಭಾರತೀಯರು ಸೈನಿಕರನ್ನ ಸನ್ಯಾಸಿಯನ್ನ ತುಂಬ ಗೌರವಿಸಿ ಶರಣು ಬೀಳ್ತೀವಿ, ಆದರೆ ನಮ್ಮ ಮಗ ಸೈನ್ಯ ಸೇರ್ತೇನೆ ಅಂದಾಗ ತಡೆದು ನಿಲ್ಲಿಸ್ತೇವೆ. ಸನ್ಯಾಸಿ ಆಗೋದಕ್ಕೆ ಹೊರಟ್ರಂತೂ ಆತ್ಮಹತ್ಯೆ ಬೆದರಿಕೆ ಹಾಕ್ತೇವೆ ಅಂತ ಹೇಳ್ತಾರೆ. ಸಾವನ್ನ ಅರಿಯುವ ತನಕ ಜೀವನ ಅರ್ಥ ಆಗೋದಿಲ್ಲ. ಬರೀ ಹುಟ್ಟಿದರೆ ಸಾಲದು, ಸತ್ತು ಹುಟ್ಟಬೇಕು, ಆಗ ಜೀವನದ ಬೆಲೆ ಗೊತ್ತಾಗುತ್ತದೆ. ನನಗೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಆಸಕ್ತಿ ಇದೆ. ಮುಕ್ತವಾಗಿ ಹೊರಟುವಂಥ ಸ್ನೇಹಿತರು ಇಲ್ಲ. ಬಾಲ್ಯ ಸ್ನೇಹಿತರ ಜೊತೆ ಮುಕ್ತವಾಗಿ ಹೊರಟಬಹುದು, ಹೊಸ ಸ್ನೇಹಿತರ ಜೊತೆ ಮುಕ್ತವಾಗಿ ಮಾತನಾಡಲು ಸಂಕೋಚ ಅಡ್ಡ ಬರುತ್ತದೆ. ಇವೆಲ್ಲ SL ಭೈರಪ್ಪನವರು ಹೇಳಿರ್ತಕ್ಕಂಥ ಕೆಲವು ಖಡಕ್ಕಾದ ಮಾತುಗಳು. SL ಭೈರಪ್ಪನವರು ತಾವು ನಂಬಿದ ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಾ ಇದ್ರು. ಅದೆಷ್ಟೇ ಟೀಕೆ ವಿರೋಧಗಳು ಬಂದರೂ ಹೆಜ್ಜೆ ಹಿಂದೆ ಇಡ್ತಾ ಇರಲಿಲ್ಲ. ಬದಲಿಗೆ ನಾನು ಪ್ರತ್ಯಕ್ಷ ಕಂಡದ್ದನ್ನೇ ಹೇಳಿದ್ದೇನೆ, ಬರೆದಿದ್ದೇನೆ. ಯಾರೋ ಏನು ಹೇಳಿದ್ರೆಂದು ನಾನು ಕಂಡಿದ್ದನ್ನು ನಿರಾಕರಿಸಲಾರೆ ಅಂತ ಹೇಳಿರ್ತಕ್ಕಂಥ ದಿಟ್ಟ ಕಾದಂಬರಿಗಾರ ಭೈರಪ್ಪನವರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ SL ಭೈರಪ್ಪನವರ ಬಗ್ಗೆ ನೀಡಿದಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇದೇ ರೀತಿ ಮಾಹಿತಿ ಇರೋ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.